ಫ್ರೆಂಡ್ಸ್, ಇವತ್ತು ಒಂದು ಮೊಸರು ಬಜ್ಜಿನ ಮಾಡೋಣ ಬನ್ನಿ. ತುಂಬ ಚೆನ್ನಾಗಿ, ತುಂಬ ಈಸಿಯಾಗಿ, ಸಿಂಪಲ್ ಆದ ರೆಸಿಪಿ ಇದು. ಬಾಳೆಕಾಯಿ ಮೊಸರು ಬಜ್ಜಿ ಅಥವಾ ರಾಯ್ತ ಅಂತ ಹೇಳ್ತಾರೆ. ನಾವು ಹಸಿ ಅಂತ ನಮ್ಮ ಉತ್ತರ ಕನ್ನಡ ಭಾಷೆಯಲ್ಲಿ ಹೇಳ್ತೀವಿ. ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಒಂದು ಬಾಳೆಕಾಯಿನ ನಾನು ಸಿಪ್ಪೆ ತೆಗೆದು ಅದನ್ನು ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಒಂದು ಪ್ಯಾನಲ್ಲಿ ಒಗ್ಗರಣೆ ಹಾಕಲಿಕ್ಕೆ ಅಂತ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಉದ್ದಿನಬೇಳೆ, ಸಾಸಿವೆ ಕಾಳು, ಹಸಿಮೆಣಸು, ಒಣಮೆಣಸಿನ ಹಾಕಿ ಫ್ರೈ ಆಯಿತು. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಈ ಕಟ್ ಮಾಡಿ ಇಟ್ಕೊಂಡಿರೋ ಏನು ನಾವು ಹೆಚ್ಚಿಟ್ಕೊಂಡಿರೋ ಬಾಳೆಕಾಯಿನ ಅದರಲ್ಲಿ ಹಾಕಿದ್ರಾಯ್ತು. ಬಾಳೆಕಾಯಿ ಮೊದಲೇ ಹೆಚ್ಚಿಟ್ಕೊಂಡಿದ್ರೆ ನೀರಲ್ಲಿ ಹಾಕಬೇಕಾಗುತ್ತೆ, ಕಪ್ಪಾಗಿಬಿಡುತ್ತೆ. ಇಲ್ಲಾಂದರೆ ನೀವು ತಕ್ಷಣ ಹೆಚ್ಚಿ ಹಾಕಿಬಿಡಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲಾಂದ್ರೂ ನೀವು ಬೇಯಿಸ್ಕೋಬೋದು, ನೀರಲ್ಲಿ ಬೇಯಿಸ್ಕೊಂಡ್ರೂ ತುಂಬ ಚೆನ್ನಾಗಿ ಬೇಯುತ್ತೆ ಮತ್ತು ಬೇಗ ಆಗಿಬಿಡುತ್ತೆ. ನಾನು ಫ್ರೈ ಮಾಡ್ತಾಯಿದ್ದೀನಿ. ಒಂದು ಈರುಳ್ಳಿನೂ ಸ್ವಲ್ಪ ಹಾಗೆ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಆಮೇಲೆ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಇಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡಿದ ಮೇಲೆ ನಿಮಗೆ ಖಾರ ಎಲ್ಲ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಜಾಸ್ತಿ ಖಾರ ಚೆನ್ನಾಗಿರಲ್ಲ. ಇದು ರೈಸ್ ಜೊತೆ ಅಥವಾ ಪಲಾವ್ ಮಾಡಿದರೆ ಎಲ್ಲ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಅದೆಲ್ಲ ಬೆಂದ ಮೇಲೆ ತಣ್ಣಗಾಗಬೇಕು. ಆವಾಗ ಮೊಸರನ್ನು ಹಾಕಬೇಕು. ಮೊಸರು ನಾವು ಕಾಯಿನೂ ಹಾಕ್ತೀವಿ, ಕಾಯಿ ರುಬ್ಬಿ. ಸಿಹಿ ಮೊಸರೇ ಬೇಕು, ಇದು ಹುಳಿ ಮೊಸರು ಇರಬಾರ್ದು. ನಾನು ಕಾಯಿ ಹಾಕಿಲ್ಲ, ಹಾಗೆ ಸಿಂಪಲ್ಲಾಗಿ ಮಾಡಿದ್ದೀನಿ. ನೋಡಿ ಹೇಗಿದೆ ಅಲ್ವ ರಾಯ್ತ ಅಥವಾ ಮೊಸರು ಬಜ್ಜಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿ, ತುಂಬ ಸಿಂಪಲ್ಲು. ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟ್ ಟೈಮ್ ಬಂದಿದ್ದಿದ್ರೆ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ.